ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಅಕ್ಕ ಊರಿಗೆ ಹೊರಟಿದ್ದೀನಿ, ಹಾಗಾಗಿ ರೆಡಿ ಕೂತಿದ್ದೀನಿ. ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಒಂದು 5 ಮಿನಿಟ್ಸ್ ಹೊರಡ್ತೀನಿ. ಬಸ್ ಅಂತೂ ತುಂಬ ರಶ್ ಇರುತ್ತೆ, ಹಾಗಾಗಿ ಅವರೇ ಬಸ್ ಸ್ಟ್ಯಾಂಡಿಗೆ ಬಂದು ಸೀಟ್ ಮಾಡಿಕೊಂಡು ಆಮೇಲೆ ಸೀಟ್ ಮಾಡಿಕೊಟ್ಬಿಟ್ಟು ಹೋದರು, ಕೆಲಸ ಇದೆ ಅಂತ. ಸೊ ನಾವು ಹೊರಟಿದ್ದೀವಿ. ಸೊ ನಾನು ಹೊರಟಿದ್ದು ಡೈರೆಕ್ಟ್ ಬಸ್ಸು. ಸೊ ಕುಣಿಗಲ್ ಮೇಲಾದರೂ ಹೋಗ್ಬೋದು, ಡೈರೆಕ್ಟ್ ಆದರೂ ಹೋಗ್ಬೋದು. ನಾನು ಬೆಂಗಳೂರು ಕ್ರಾಸಲ್ಲಿ ಇಳಿದು ಮತ್ತೆ ಅಲ್ಲಿಂದ ಆಟೋದಲ್ಲಿ ಹೋಗಬೇಕು, ಅಥವಾ ವೆಹಿಕಲ್ ಯಾರಾದರೂ ಇದ್ದರೆ ಬಂದು ಪಿಕ್ ಮಾಡ್ತಾರೆ ಆ ಥರ. ಸೊ ಅವತ್ತು ಶನಿವಾರ ಅವರು ಸಂತೆ ಇರುತ್ತೆ, ಹಂಗಾಗಿ ಬಂದಿರಲಿಲ್ಲ. ಸೊ ನಾವೇ ಆಟೋದಲ್ಲಿ ಹೋಗೋಣ ಅಂತ ಹೊರಟ್ವಿ. ಆಟೋ ಬುಕ್ ಮಾಡ್ಕೊಂಡು ಆ್ಯಕ್ಚುಲಿ ನಮ್ಮ ಯಾತ್ರೆ ಬುಕ್ಕಲ್ಲಿ ನೋಡಿದ್ವಿ, ಅದು ಅಲ್ಲಿ ತೊಗೊಳ್ಲಿಲ್ಲ, ತೋರಿಸ್ತಿತ್ತು ಬಟ್ ಅದು ತೊಗೊಳ್ಲಿಲ್ಲ ನಮಗೆ. ಸೊ ಮಾಮೂಲಿ ಆಟೋ ಮಾಡಿಕೊಂಡು ಹೊರಟ್ವಿ. ಸೊ ಇದು ಆನ್ ದ ವೇ ಅಕ್ಕ ಊರಿಗೆ ಹೋಗ್ತಾ ಫುಲ್ಲು ತೆಂಗಿನ ತೋಟ, ಆ ಕಡೆ ಎಲ್ಲ ಸ್ವಲ್ಪ ತೆಂಗಿನ ತೋಟ ಜಾಸ್ತಿನೇ. ಸೊ ತುಂಬ ಚೆನ್ನಾಗಿರುತ್ತೆ ವೆದರ್ ಕೂಡ, ಅಲ್ಲಿ ಯಾವಾಗ್ಲೂ ಗ್ರೀನರಿನೇ ಇರುತ್ತೆ. ಸೊ ಹಾಗೆ ಹೋಗ್ತಾ ಒಂದು ವೀಡಿಯೋ ಮಾಡಿಕೊಂಡೆ ಊರಿಗೆ ಹೋಗ್ತಾ. ಸೊ ಶಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ಲು, ಹೋಗ್ತಾ ಇದ್ದೀನಲ್ಲ ಊರಿಗೆ ಅಂತ. ಅಲ್ಲಿಗೆ ಹೋದ್ರೊಳಗೆ ತುಂಬಾ ಖುಷಿ. ಏನಕ್ಕೆ ಅಂದರೆ ತುಂಬ ಫ್ರೀ ಇರುತ್ತೆ, ಆಚೆ ಬಂದು ಆಟಾಡೋದಕ್ಕೆ ಮಣ್ಣು ಮತ್ತು ನೀರು ಕೈಗೆಲ್ಲ ಸಿಗ್ತಿರುತ್ತೆ ಆಟಾಡೋದಕ್ಕೆ ಅವಳಿಗೆ. ಹಂಗಾಗಿ ಇಲ್ಲಿ ಅಂತ ಅಂದರೆ ತುಮಕೂರಲ್ಲಿ ಆ ಥರ ಎಲ್ಲ ಸಿಗಲ್ಲ. ಅಲ್ಲಂತೂ ಅವಳಿಗೆ ತುಂಬ ಚೆನ್ನಾಗಿರುತ್ತೆ, ಹೊರಗಡೆ ಬಂದು ಆಟಾಡೋದಕ್ಕೆ ತುಂಬ ಸ್ಪೇಸ್ ಇದೆ, ಹಾಗಾಗಿ ತುಂಬ ಖುಷಿ ಪಡ್ತಾಳೆ. ಸೊ ನಾವು ಹೋಗಾದ್ಮೇಲೆ ಅವರು ಸಂತೆ ಮುಗಿಸ್ಕೊಂಡು ಬಂದರು ಮನೆಗೆ. ಸೊ ಅವ್ರನ್ನೆಲ್ಲ ಮಾತಾಡಿಸ್ತಿದ್ಲು. ಹಾಗೆ ಮನೆ ನೋಡೋಣ ಅಂತ, ನಾವು ಹೊಸ ಮನೆ ಕಟ್ತಿದ್ದಾರೆ ಅಲ್ವಾ, ಸೊ ನೋಡೋಣ ಅಂತ ಹೋದ್ವಿ. ಟೆರೆಸ್ ಮೇಲೆ ಹೋದರೆ ಅವಳು ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ತಿದ್ಲು. ಹಾಗೆ ಕೂತ್ಕೊಂಡು ನೀರಲ್ಲಿ ಬೇಕು ಅಂತ ನೀರು ಮೇಲೆ ಕೂತ್ಕೊಂಡಿದ್ದಾಳೆ, ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಳ್ಳೋದಕ್ಕೆ, ಹಾಗೆ ಆಟ ಆಡ್ತಿದ್ಲು. ಸೊ ಅವ್ರದ್ದು ಇನ್ನೇನೆಲ್ಲ ಫಿನಿಷಿಂಗ್ ಲೆವೆಲಲ್ಲಿ ಬಂದಿದೆ, ಇನ್ನೊಂದು 1 ಮಂತ್ 1.5 ಮಂತಲ್ಲಿ ಫಿನಿಷ್ ಆಗುತ್ತೆ. ಸೊ ಫಿನಿಷ್ ಆದಮೇಲೆ ಯಾವ ಥರ ಮನೆ ಬಂದಿದೆ ಅಂತ ನಾನು ವೀಡಿಯೋ ಮಾಡಿ ಹಾಕ್ತೀನಿ, ಹೋಮ್ ಟೂರ್ ಥರ ಮಾಡ್ತೀನಿ. ಮತ್ತು ಇದಕ್ಕೆಲ್ಲ ಎಷ್ಟು ಅಮೌಂಟ್ ಖರ್ಚಾಯಿತು ಏನೇನು ಅಂತ ಎಲ್ಲ ಕೂಡ ನಾನು ತಿಳಿಸ್ತೀನಿ. ಸೊ ಮನೆ ಕಟ್ಟೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಮತ್ತು ಎಷ್ಟು ಆಗ್ಬೋದು ಮ್ಯಾಕ್ಸಿಮಮ್ ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಚದರ ಇದೆ ಅದನ್ನೆಲ್ಲ ಪ್ರತಿಯೊಂದು ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆ ನಾನು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದರಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಬಂದರೆ ಅಲ್ಲಿ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಮಾರ್ನಿಂಗ್ ಅಂತೂ ಬೆಳಗ್ಗೆ ಎದ್ದಿದ ತಕ್ಷಣ ಪಕ್ಷಿಗಳ ಸೌಂಡು ಎಲ್ಲನೂ. ಸೊ ಅದನ್ನೊಂದು ಒಂದು ವೀಡಿಯೋ ಕ್ಲಿಪ್ ಹಾಕಿದ್ದೀನಿ, ನೀವು ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಕೇಳೋದಕ್ಕೆ. ಬೆಳಗ್ಗೆ ಎದ್ದಿದ ತಕ್ಷಣ ಪಕ್ಷಿಗಳ ಸೌಂಡು, ಮತ್ತು ಅಲ್ಲಿ ನವಿಲು ತುಂಬಾ ಇದ್ದಾವೆ, ಹಾಗಾಗಿ ನವಿಲುಗಳ ಸೌಂಡು ತುಂಬಾ ಚೆನ್ನಾಗಿದೆ ಕೇಳೋದಕ್ಕೆ. ಹಾಗೆ ಶಾನುಗೆ ಒಂದು ವೀಡಿಯೋ ಮಾಡಿಸೋಣ ಇನ್ಸ್ಟಾಗ್ರಾಮಿಗೆ ಅಂತ ಮಾಡಿಸ್ತಿದ್ವಿ. ಸೊ ವಿಲೇಜ್ ಸ್ಟೈಲಲ್ಲಿ ಅಂತ ಏನಾದರೂ. ಸೊ ಅವಳು ನೀಟಾಗಿ ಮಾಡಲಿಲ್ಲ ಲಾಸ್ಟಲ್ಲಿ, ಸೊ ಹಂಗಾಗಿ ಏನೂ ಮಾಡಲಿಲ್ಲ, ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ವಿ. ಸೊ ಏನಪ್ಪ ಅಂತ ಅಂದರೆ ಕಂಟೆಂಟ್ ಇದರಲ್ಲಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಹೋಗಿ ಹಸು ಎಲ್ಲ ಇದ್ದಾವೆ ಅಲ್ವಾ, ಸೊ ಎಲ್ಲ ಕಸ ಗುಡಿಸಿ ಸಗಣಿ ಎತ್ತಾಕಿ ಹಸುಗೆ ಮೇವು ಹಾಕೋದು ಆ ಥರ ಎಲ್ಲ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಾಡಿದ್ಲು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹಸು ಹತ್ರ ಹೋಗೋದಕ್ಕೆ ಹೆದ್ರುಕೊಂಬಿಟ್ಲು. ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಒಂದು ಸ್ವಲ್ಪ ಮೇವು ಹಾಕಿದ್ಲು, ಸೆಕೆಂಡ್ ಟೈಮ್ ಅದು ಸ್ವಲ್ಪ ಆಯಕ್ಕೆ ಬಂದ, ಸೊ ಹೆದ್ರುಕೊಂಬಿಟ್ಲು, ಅಳ್ತಾ ಇದ್ಲು. ಹಂಗಾಗಿ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ಟಾಪ್ ಮಾಡಿದ್ವಿ. ಆದ್ರೂ ಒಂಥರ ವಿಲೇಜ್ ಲೈಫು ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ಥರ ಫೆಸಿಲಿಟಿ ಇತ್ತು ಅಂದರೆ ಅಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡ್ವಿ. ಅಮ್ಮನೂ ಕೂಡ ಅವರೆಲ್ಲ ಊರಿಂದ ಬರ್ತಾಯಿದ್ರು. ಸೊ ಇನ್ನೇನು ಬಂದ್ವಿ ನಿಯರ್ ಅಂತ ಹೇಳಿದರು. ಸೊ ಅಲ್ಲಿಂದನೇ ಕಾರ್ ಮಾಡ್ಕೊಂಡು ಬಂದಿದ್ದರು. ಸೊ ಅವರಿಗೋಸ್ಕರ ನಾನು ಶಾನು ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಬರ್ತಿದ್ಯಲ್ಲ ಇಲ್ಲೇ ಇದೇನೆ. ಸೊ ಅಮ್ಮ ದೊಡ್ಡಮ್ಮ
ಎಲ್ಲನೂ ಕಾವ್ಯ ಆ್ಯಂಡ್ ನಮ್ಮಣ್ಣ ಎಲ್ಲನೂ ಬಂದರು. ಬರ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ನಾವು ಆಚೆನೇ ವೆಯ್ಟ್ ಮಾಡ್ತಾಯಿದ್ವಿ, ನಾನು ಶಾನು ಕೂಡ ಅವರಿಗೋಸ್ಕರನೇ ಆಚೆ. ಹಾಗೆ ಸ್ವಲ್ಪ ಲಗೇಜ್ ಎಲ್ಲ ಇರುತ್ತೆ ಅಲ್ವಾ, ಇಳಿಸ್ಕೊಳ್ಳೋಣ ಅಂತಲೇ. ಸೊ ಅದೆಲ್ಲ ಆದಮೇಲೆ ಅವರು ಬಂದು ಸ್ವಲ್ಪ ರೆಸ್ಟ್ ಮಾಡಿ ತಿಂಡಿ ಎಲ್ಲ ತಿಂದ್ಕೊಂಡ್ರು. ಆಮೇಲೆ ಮತ್ತೆ ಅವ್ರೊಂದ್ಸರಿ ಮನೆ ನೋಡಬೇಕಿತ್ತಲ್ಲ, ಹೋಗೋಣ ಅಂತ ಹೊರಟ್ವಿ. ತಗೋಬೇಕಾ ಅಲ್ಲೇ ಇರಲ್ಲ ಅದು ಬ್ಯಾಗಿಂದ ನೀವು ಬೇಕಾ ಇದು ಈಗ ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅವರು ಸ್ವಲ್ಪ ಪುರಿ ಒಗ್ಗರಣೆ ಹಾಗೆ ತೊಮಟ ಎಲ್ಲ ಮಾಡ್ಕೊಂಡು ಬಂದಿದ್ರು. ಸೊ ಅದನ್ನು 4 ಡಿವೈಡ್ ನಮಗೆ, ಕಾವ್ಯಂಗೆ, ನನಗೆ, ನಮ್ಮ ಅಕ್ಕಂಗೆ, ನಮ್ಮ ಅಣ್ಣಂಗೆ. ಹಾಗೆ ನಮ್ಮ ಅಕ್ಕನಿಗೆ ಸ್ವಲ್ಪ ಒಂದು ಗುಡ್ ನ್ಯೂಸ್ ಹೇಳಬೇಕಾಗಿತ್ತು ಪ್ರೆಗ್ನೆನ್ಸಿ ರಿವೀಲ್ ಮಾಡೋದಕ್ಕೆ ಅಂತ. ಕೈ ಹಿಡಿ, ಹೇಳ್ತೀನಿ. ನೋಡು ತಿಕ್ಲಿ, ನೋಡಿಲ್ಲ ಅಂದ್ರೆ ನಿಜ ಯಾರ್ದು ನಂದು, ಅದಕ್ಕೆ ತಗೊಂಬಂದು ತೋರ್ಸಿದ್ರೆ. ಇನ್ನೊಂದಿದ್ರೆ ನೋಡು. ಏನು ಒಂದು ಇವಾಗ ನೆನ್ನ ಮಾಡ್ಕೊಬರಕ್ ತಗೊಂಡಿರೋದು ಒಂದು ತರಿಸ್ತೀನಿ. ನಿಮ್ ಭಾವನ್ ತಗೋಬೇಕು. ಇವಾಗ ಮಾಡಕ್ ಆಗ್ತೈತಾ ಹೇಳಿ ಮತ್ತೆ. ಕೊಡೆ ಕೊಡು. ನಿಜನಾ? ಯಾರೇ ಮಾಡ್ತಾರೆ ಬಿಡು. ಅದೇ ಹೋಗು. ನಿಜವಾಗ್ಲೇನೆ ನಾನು ಇವ್ರಿಗೆ ಬರ್ಲಿ ತೋರ್ಸೋಣ ಅಂತ ಸುಮ್ಮನೆ ಇದ್ದೆ. ಇನ್ನು ನೆನ್ನೆ ಟೆಸ್ಟ್ ಮಾಡಿದೆ ಬರೋವಾಗ. ಮಾಡ್ತೀನಿ ಬೇಕಾದ್ರೆ. ನಿಮ್ಗೆ ಯಾವ್ದಾನೆ ಆಗ್ಲಿ ಅಂದ್ರೆ ನೋಡು, ಅದ ಅದಕ್ಕೆ ಅದು ಅಲ್ಲಿಂದ ಹಂಗೆ ತಂದಿದ್ಯೆ. ತೋರ್ಸಕ್ ತಗೊಬಂದಿದ್ದು. ಅದ್ರೊಳಗೆ ಏನೈತೆ? ಅಲ್ಲ ಬಿಸಾಕಿಲ್ಲ, ಅದನ್ನ ಬಿಸಾಕಲ್ಲ, ಹಂಗೆ ಇಟ್ಕೊಳ್ಳೋದೆ. ನನ್ನ ಹತ್ರನು ಹಂಗೆ ಐತೆ. ಹಂಗೆ ಇಟ್ಕೊಂಬೋದ. ನಮ್ಮಕ್ಕ ಆಗ್ಲೇ ಡೆಲಿವರಿ ಡೇಟ್ ಯಾವಾಗ ಬರುತ್ತೆ ಅಂತ ಲೆಕ್ಕ ಹಾಕ್ತಿದ್ದಾರೆ. ಏಪ್ರಿಲ್, ಮೇ, ಹೆಂಗು ಹೊಸ ಮನೆ ಇರ್ತೈತಿ. ಅಕ್ಟೋಬರ್ಗೆ ಎಷ್ಟು ಅಕ್ಟೋಬರ್ಗೆ ಬರುತ್ತಾ? ಅಕ್ಟೋಬರ್ ನನ್ಗೆ ಹೆಂಗು ಇದೂನು ಹೊರಟೋಗಿರುತ್ತೆ. ಏನದು ನೋಂಪಿನೂ ಆಗೋಗಿರುತ್ತೆ. ಎಲ್ಲಿ ಇಕ್ಕೋಗ್ರಿ. ಇಲ್ಲಿ ಕಚ್ಚುತ್ತವೆ. ಅಲ್ಲಮ್ಮ, ನಾನು ಇಲ್ಲಿ ಬಾಣಿತನ ಮಾಡ್ತೀನಿ ಎಂದಿದ್ದು. ಅಲ್ಲಿ 11 ದಿವಸ ಮುಗಿಸ್ಕೊಂಡ್ ಬರೋದು. ಮಿರರ್ ಎತ್ತಿಡೋ, ಮಿರರ್ ಎತ್ತಿಡೋ. ಅಲ್ವೇ ಮತ್ ವಾಂತಿ ಸುಸ್ತು. ಇನ್ನು ಈಗಿಂದು ನೆನ್ನೆ ಮಾಡಿರೋದದು ಟೆಸ್ಟು. ಇಲ್ಲ ನಮ್ಮನೆ ಬಕ್ರ ಮಾಡ್ತಿದ್ಯೋ ಏನ್ ಕತೆನ. ಅದು ಶಾನುದದು ಓದಷ್ಟು ಅವಾಗ ಅವಳ್ದು. ಅಲ್ಲ ಅನ್ಸುತ್ತೆ. ಇಲ್ಲ ಅಷ್ಟೊಂದ್ ದಿವಸ ಇಟ್ಕೊಳಕ್ ಆಗಲ್ಲಮ್ಮ. ಶಾನುದೆ ಅದು. ತಿಕ್ಲಿ ಆದಂಗ್ ಮಾತಾಡು. ಶಾನುದದು. ಬಚ್ಚಿಕೊಂಡಿಯಾ? ಪ್ರ್ಯಾಂಕ್ ಮಾಡಿದ್ದಾಯಿತು. ಸೊ ಹಾಗೇ ಮನೆ ಮತ್ತೆ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಅಮ್ಮ ಅವರೆಲ್ಲ ಬಂದಿದ್ದು ಸಂಡೇ, ಸೊ ಅವರು ನೋಡಿರಲಿಲ್ಲ ಅಲ್ವಾ, ಅವರು ನೋಡಿಕೊಂಡು ಆಮೇಲೆ ಊರಿಗೆ ಹೊರಡೋಣ ಅಂತ. ಸೊ ಹಂಗಾಗಿ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ಇನ್ನೊಂದು ಸರಿ ಮತ್ತೆ ಮನೆ ನೋಡ್ಕೊಂಬರೋಣ ಅಂತ. ಶಾನು ಅಂತೂ ಫಿಕ್ಸ್ ಆಗಿದ್ದಾಳೆ, ನನಗೆ ರೂಮ್ ಅದು ಬೇಕು ಇದು ಬೇಕು ಅಂತ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೊರಟ್ವಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.